ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ ಅಜಾಮಿಳನನ್ನು ವಿಷ್ಣುದೂತರು ಯಮದೂತರ ಕೈಯಿಂದ ಪಾರು ಮಾಡಿದಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಯಮದೂತರು ಹೊರಟು ಹೋದ ಮೇಲೆ ಅಜಾಮಿಳನು ತಾನು ಮಾಡಿದಂತಹ ಪಾಪಕೃತ್ಯಗಳ ಬಗ್ಗೆ ಪಶ್ಚಾತ್ತಾಪ ಪಡತೊಡಗಿದನು. ನಾನು ಪಾಪಮಯ ಕಾರ್ಯಗಳ ಸಾಗರದಲ್ಲಿ ಮುಳುಗಿದ್ದೆ. ಅದಕ್ಕಾಗಿ ನಿಶ್ಚಯವಾಗಿಯೂ ನಾನು ದುರದೃಷ್ಟಶಾಲಿಯಾಗಿದ್ದೇನೆ. ಆದರೆ ಅಷ್ಟಾದರೂ ನನ್ನ ಹಿಂದಿನ ಅಧ್ಯಾತ್ಮ ಕಾರ್ಯಗಳ ಕಾರಣದಿಂದ ನನ್ನನ್ನು ರಕ್ಷಿಸಿದ ಆ 4 ಶ್ರೇಷ್ಠ ವ್ಯಕ್ತಿಗಳನ್ನು ನಾನು ಕಂಡೆ. ಅವರ ದರ್ಶನದಿಂದಾಗಿ ನಾನೀಗ ಅತಿ ಸುಖಿಯೆಂದು ಭಾವಿಸುತ್ತೇನೆ. ಇದೆಲ್ಲದಕ್ಕೂ ನನ್ನ ಹಿಂದಿನ ಭಕ್ತಿ ಸೇವೆಯೇ ಕಾರಣವಾಗಿರಬೇಕು. ಅಲ್ಲದೇ ಇದ್ದರೆ ಮರಣ ಹತ್ತಿರವಾದಾಗಲೇ ವೈಕುಂಠಪತಿಯ ಪುಣ್ಯನಾಮ ಸ್ಮರಣೆಯ ಸದವಕಾಶ ನನಗೆ ಹೇಗೆ ಸಿಗಲು ಸಾಧ್ಯ? ಅದು ನಿಶ್ಚಯವಾಗಿಯೂ ಸಂಭವಿಸುತ್ತಿರಲಿಲ್ಲ. ನಾನು ಒಬ್ಬ ಪಾಪಿಷ್ಟ ವ್ಯಕ್ತಿಯಾಗಿದ್ದೇನೆ. ಆದರೆ ನಾನೀಗ ಈ ಅವಕಾಶವನ್ನು ಪಡೆದಿರುವುದರಿಂದ ನನ್ನ ಮನಸ್ಸು, ಬದುಕು ಮತ್ತು ಇಂದ್ರಿಯಗಳನ್ನು ಸಂಪೂರ್ಣ ನಿಯಂತ್ರಣದಲ್ಲಿ ಇಡಬೇಕು. ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗುವುದರಿಂದ ಐಹಿಕ ಜೀವನದ ಗಾಢಾಂಧಕಾರ ಮತ್ತು ಅಜ್ಞಾನಗಳಲ್ಲಿ ಮತ್ತೆ ಬೀಳದಂತೆ ಇರಬಹುದು. ತನ್ನನ್ನು ದೇಹವೆಂದೇ ಗುರುತಿಸಿಕೊಳ್ಳುವುದರಿಂದ ವ್ಯಕ್ತಿಯು ಇಂದ್ರಿಯ ತೃಪ್ತಿಯ ಅಪೇಕ್ಷೆಗಳಿಗೆ ಗುರಿಯಾಗುತ್ತಾನೆ. ಹೀಗೆ ಹಲವು ವಿಭಿನ್ನ ಬಗೆಯ ಪುಣ್ಯ ಮತ್ತು ಪಾಪ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಇದೇ ಭೌತಿಕ ಬಂಧನದ ನಿಯೋಜನೆಯಾಗಿದೆ. ಈಗ ನಾನು ಭೌತಿಕ ಬಂಧನದಿಂದ ನನ್ನನ್ನು ಬಿಡಿಸಿಕೊಳ್ಳುತ್ತೇನೆ. ದೇವೋತ್ತಮ ಪರಮಪುರುಷನ ಮಾಯಾಶಕ್ತಿಯು ಬಂಧನಕ್ಕೆ ಕಾರಣವಾಗಿದೆ. ಈಗ ನಾನು ಸಕಲ ಭೌತಿಕ ಇಚ್ಛೆಗಳನ್ನು ತ್ಯಜಿಸುತ್ತೇನೆ. ಈ ಮಾಯೆಯಿಂದ ಮುಕ್ತನಾಗುತ್ತೇನೆ. ಸಕಲ ಜೀವಿಗಳಿಗೂ ಹಿತವನ್ನು ಬಯಸುವ ಮಿತ್ರನಾಗಿ ಕರುಣಾಮಯನಾಗುತ್ತೇನೆ. ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಲೀನನಾಗಿರುತ್ತೇನೆ. ವಿಷ್ಣುದೂತರೊಂದಿಗಿನ ಕ್ಷಣಮಾತ್ರ ಸಹವಾಸದಿಂದಾಗಿ ಅಜಾಮಿಳನು ದೃಢ ನಿರ್ಧಾರದಿಂದ ಜೀವನದ ಐಹಿಕ ಕಲ್ಪನೆಯಿಂದ ತನ್ನನ್ನು ಬಿಡಿಸಿಕೊಂಡನು. ಹೀಗೆ ಸಕಲ ಐಹಿಕ ಆಸಕ್ತಿಗಳಿಂದ ಮುಕ್ತನಾಗಿ ಕೂಡಲೇ ಅವನು ಹರಿದ್ವಾರಕ್ಕೆ ಹೊರಟನು. ಹರಿದ್ವಾರದಲ್ಲಿ ಅಜಾಮಿಳನು ವಿಷ್ಣು ದೇವಾಲಯದಲ್ಲಿ ಆಶ್ರಯವನ್ನು ಪಡೆದನು. ಅಲ್ಲಿ ಅವನು ಭಕ್ತಿಯೋಗ ವಿಧಾನವನ್ನು ಆಚರಿಸಿದನು. ಅವನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿದನು ಮತ್ತು ಭಗವಂತನ ಸೇವೆಯಲ್ಲಿ ತನ್ನ ಮನಸ್ಸನ್ನು ಪೂರ್ಣವಾಗಿ ನಿಲ್ಲಿಸಿದನು. ಭಗವಂತನ ಸ್ವರೂಪದ ಮೇಲೆ ಅವನ ಬುದ್ಧಿ ಮತ್ತು ಮನಸ್ಸು ಸ್ಥಿರವಾದಾಗ ಅಜಾಮಿಳನು ಮತ್ತೊಮ್ಮೆ ಅವನ ಮುಂದೆ 4 ದಿವ್ಯ ವ್ಯಕ್ತಿಗಳನ್ನು ಕಂಡನು. ತಾನು ಮೊದಲು ಕಂಡವರೇ ಅವರು ಎಂದು ಅವನು ಅರ್ಥ ಮಾಡಿಕೊಂಡನು. ಹೀಗೆ ಅವನು ತಲೆಬಾಗಿ ಅವರಿಗೆ ನಮಸ್ಕರಿಸಿದನು. ಅಜಾಮಿಳನು ಗಂಗಾ ತೀರದಲ್ಲಿ ತನ್ನ ಕಳೇಬರವನ್ನು ತ್ಯಜಿಸಿದನು ಮತ್ತು ಭಗವಂತನ ಸಹಚರನಿಗೆ ಸೂಕ್ತವಾದ ತನ್ನ ಮೂಲ ಆಧ್ಯಾತ್ಮಿಕ ಶರೀರವನ್ನು ಮತ್ತೆ ಪಡೆದನು. ಈ ರೀತಿಯಾಗಿ ಅವನು ಭಗವಂತನ ಧಾಮವನ್ನು ಸೇರಿದನು. ಅಜಾಮಿಳನು ಒಬ್ಬ ಬ್ರಾಹ್ಮಣನಾಗಿದ್ದನು. ದುಸ್ಸಹವಾಸದ ಕಾರಣದಿಂದಾಗಿ ಉತ್ತಮ ಸಂಸ್ಕೃತಿ ಮತ್ತು ಧಾರ್ಮಿಕ ತತ್ವಗಳನ್ನು ತ್ಯಜಿಸಿದ್ದನು. ಅತ್ಯಂತ ಪತಿತನಾಗಿ ಕಳ್ಳತನ ಮಾಡಿದನು, ಮದ್ಯಪಾನ ಮಾಡಿದನು ಮತ್ತು ಇತರ ಹೇಯ ಕೃತ್ಯಗಳನ್ನು ಎಸಗಿದನು. ಅವನನ್ನು ಯಮದೂತರು ನರಕಕ್ಕೆ ಒಯ್ಯಬೇಕಾಗಿತ್ತು. ಆದರೆ ನಾರಾಯಣನ ಪುಣ್ಯನಾಮದ ಉಚ್ಚಾರಣೆಯಿಂದ ಕೂಡಲೇ ಅವನು ರಕ್ಷಿತನಾದನು. ಆದ್ದರಿಂದ ಭೌತಿಕ ಬಂಧನದಿಂದ ಬಿಡುಗಡೆ ಪಡೆಯಲು ಅಪೇಕ್ಷಿಸುವವನು ಯಾರ ಚರಣಗಳಲ್ಲಿ ಸಕಲ ಪುಣ್ಯ ಸ್ಥಾನಗಳಿವೆಯೋ ಆ ದೇವೋತ್ತಮ ಪರಮಪುರುಷನ ನಾಮ, ಕೀರ್ತಿ, ರೂಪ ಮತ್ತು ಲೀಲೆಗಳನ್ನು ಹಾಡುವ ಮತ್ತು ಶ್ಲಾಘಿಸುವ ಪ್ರಕ್ರಿಯೆಯನ್ನು ಅಂಗೀಕರಿಸಬೇಕು. ಈ ಐತಿಹಾಸಿಕ ನಿರೂಪಣೆಯು ಸಕಲ ಪಾಪ ಪ್ರತಿಕ್ರಿಯೆಗಳನ್ನು ನಾಶಪಡಿಸಲು ಶಕ್ತವಾಗಿದೆ. ಆದುದರಿಂದ ಶ್ರದ್ಧಾಭಕ್ತಿಯೊಂದಿಗೆ ಅದನ್ನು ಶ್ರವಣ ಮಾಡಬೇಕು ಅಥವಾ ವಿವರಿಸಬೇಕು. ಅಂತಹವನು ಭೌತಿಕ ದೇಹ ಹೊಂದಿದ್ದರೂ ಅದೆಷ್ಟು ಪಾಪಿಯಾಗಿದ್ದರೂ ನರಕ ಜೀವನದ ದಂಡನೆಗೆ ಒಳಗಾಗುವುದಿಲ್ಲ. ನಿಜವಾಗಿಯೂ ಯಮದೂತರು ಅವನನ್ನು ನೋಡಲು ಕೂಡ ಬಳಿಸಾರುವುದಿಲ್ಲ. ಮರಣಕಾಲದಲ್ಲಿ ದುಃಖವನ್ನು ಅನುಭವಿಸುತ್ತಿದ್ದ ಅಜಾಮಿಳನು ಭಗವಂತನ ಪುಣ್ಯನಾಮವನ್ನು ಉಚ್ಚರಿಸಿದನು. ಉಚ್ಚಾರಣೆಯು ಅವನ ಮಗನನ್ನು ಕುರಿತದ್ದಾಗಿತ್ತು. ಹಾಗಿದ್ದರೂ ಅವನು ಭಗವದ್ಧಾಮಕ್ಕೆ ಹಿಂದಿರುಗಿದನು. ಆದ್ದರಿಂದ ವ್ಯಕ್ತಿಯು ಶ್ರದ್ಧೆಯಿಂದ ಮತ್ತು ಅಪರಾಧರಹಿತವಾಗಿ ಭಗವಂತನ ಪುಣ್ಯನಾಮ ಕೀರ್ತನೆ ಮಾಡಿದರೆ ಅವನು ಭಗವದ್ಧಾಮಕ್ಕೆ ಮರಳುವುದರಲ್ಲಿ ಸಂದೇಹವೇ ಇಲ್ಲ. ಅಜಾಮಿಳನನ್ನು ಬಂಧಿಸಲು ಬಂದಿದ್ದಂತಹ ಯಮದೂತರು ವಿಷ್ಣುದೂತರಿಂದ ತಡೆಯಲ್ಪಟ್ಟರು. ವಿಷ್ಣುದೂತರಿಂದ ತಮಗಾದ ಸೋಲನ್ನು ಯಮದೂತರು ಯಮರಾಜನಿಗೆ ತಿಳಿಸಿದರು. ಯಮರಾಜನ ಆಜ್ಞೆಯು ಎಂದೂ ಭಂಗವಾಗುವುದಿಲ್ಲ. ರಾಜ ಪರೀಕ್ಷಿತನು ಈ ಕುರಿತಾಗಿ ತನ್ನ ಸಂದೇಹವನ್ನು ತಿಳಿಸಿದಾಗ ಶುಕದೇವ ಗೋಸ್ವಾಮಿಗಳು ರಾಜ ಪರೀಕ್ಷಿತನಿಗೆ ಈ ವಿಚಾರವಾಗಿ ವಿವರಣೆಯನ್ನು ನೀಡಿದರು.
ಯಮದೂತರು ವಿಷ್ಣುದೂತರಿಂದ ಭಗ್ನಗೊಂಡರು ಮತ್ತು ಸೋತರು. ನಂತರ ಯಮದೂತರು ನಡೆದ ಎಲ್ಲ ವಿಚಾರಗಳನ್ನು ಯಮರಾಜನಿಗೆ ತಿಳಿಸಿದರು. ನನ್ನ ಪ್ರಿಯ ಪ್ರಭುವೇ, ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟು ಜನ ನಿಯಂತ್ರಕರು ಅಥವಾ ಅಧಿಪತಿಗಳು ಇದ್ದಾರೆ? ಪ್ರಕೃತಿ ಗುಣಗಳ ಅಧೀನದಲ್ಲಿ ಆಚರಿಸಿದ ಚಟುವಟಿಕೆಗಳ ವಿವಿಧ ಫಲಗಳು ವ್ಯಕ್ತವಾಗಲು ಎಷ್ಟು ಕಾರಣಗಳಿವೆ? ನೀನೇ ಪರಮ ನ್ಯಾಯಾಧಿಪತಿಯೆಂದು ಮತ್ತು ನೀನು ದೇವತೆಗಳ ಮೇಲೆ ಕೂಡ ಅಧಿಕಾರವನ್ನು ಹೊಂದಿರುವೆಯೆಂದು ನಮ್ಮ ತಿಳುವಳಿಕೆಯಾಗಿದೆ. ಎಲ್ಲ ಮಾನವ ಜೀವಿಗಳ ಪುಣ್ಯ ಮತ್ತು ಪಾಪ ಕಾರ್ಯಗಳ ಅಂತರವನ್ನು ವಿವೇಚಿಸುವ ಪರಮ ಅಧಿಕಾರಿ ಹಾಗೂ ಸಕಲ ಜೀವಿಗಳ ಸ್ವಾಮಿ ನೀನೆಂದು ನಮ್ಮ ಅಭಿಪ್ರಾಯವಾಗಿತ್ತು. ಆದರೆ ನಿನ್ನ ಅಧಿಕಾರದ ಅಧೀನದಲ್ಲಿ ವಿಧಿಸಿದ ಶಿಕ್ಷೆಯು ಪರಿಣಾಮಕಾರಿಯಾಗುತ್ತಿಲ್ಲ ಎಂಬುದನ್ನು ನಾವೀಗ ಕಾಣುತ್ತಿದ್ದೇವೆ. ಏಕೆಂದರೆ ನಿನ್ನ ಆಜ್ಞೆಯನ್ನು 4 ಅದ್ಭುತ ಮತ್ತು ಪರಿಪೂರ್ಣ ವ್ಯಕ್ತಿಗಳು ಅತಿಕ್ರಮಿಸಿದ್ದಾರೆ. ನಿನ್ನ ಆಜ್ಞೆಯನ್ನು ಅನುಸರಿಸಿ ನಾವು ಅತ್ಯಂತ ಪಾಪಿಷ್ಟ ಅಜಾಮಿಳನನ್ನು ನರಕಲೋಕಗಳ ಕಡೆಗೆ ತರುತ್ತಿದ್ದೆವು. ಆಗ ಸಿದ್ಧಲೋಕದ ಆ ಸುಂದರ ವ್ಯಕ್ತಿಗಳು ನಾವು ಅವನನ್ನು ಬಂಧಿಸಿದ್ದ ಹಗ್ಗದ ಗಂಟುಗಳನ್ನು ಬಲವಂತದಿಂದ ಕತ್ತರಿಸಿದರು. ಪಾಪಿಷ್ಟ ಅಜಾಮಿಳನು ನಾರಾಯಣನ ಹೆಸರನ್ನು ಹೇಳುತ್ತಿದ್ದಂತೆಯೇ ಈ 4 ಸುಂದರ ಪುರುಷರು ಕೂಡಲೇ ಬಂದರು ಮತ್ತು ಹೆದರಬೇಡ ಎಂದು ಹೇಳುತ್ತಾ ಭರವಸೆಯನ್ನು ಇತ್ತರು. ನಾವು ಅವರ ಬಗ್ಗೆ ತಮ್ಮಿಂದ ತಿಳಿಯಬಯಸುತ್ತೇವೆ. ಅವರ ವಿಚಾರ ತಿಳಿಯಲು ನಾವು ಸಮರ್ಥರೆಂದು ನೀವು ಭಾವಿಸುವುದಾದರೆ ಅವರು ಯಾರೆಂದು ದಯವಿಟ್ಟು ವಿವರಿಸಿ. ಯಮದೂತರು ಯಮರಾಜನನ್ನು ಈ ರೀತಿಯಾಗಿ ಪ್ರಶ್ನಿಸಿದಾಗ ಜೀವಿಗಳ ಪರಮ ನಿಯಂತ್ರಕನಾದ ಯಮರಾಜನು ಅವರಿಂದ ನಾರಾಯಣನ ಪುಣ್ಯನಾಮವನ್ನು ಕೇಳಿದುದರಿಂದ ತನ್ನ ದೂತರ ಬಗ್ಗೆ ತುಂಬಾ ಸುಪ್ರೀತನಾದನು. ಅವನು ಭಗವಂತನ ಚರಣಕಮಲಗಳನ್ನು ಸ್ಮರಿಸಿಕೊಂಡು ಉತ್ತರ ನೀಡಲು ಪ್ರಾರಂಭಿಸಿದನು. ನನ್ನ ಪ್ರಿಯ ಸೇವಕರೇ, ನೀವು ನನ್ನನ್ನು ಪರಮೋನ್ನತನೆಂದು ಒಪ್ಪಿಕೊಂಡಿದ್ದೀರಿ. ಆದರೆ ನಿಜವಾಗಿ ನಾನಲ್ಲ. ನನ್ನ ಮೇಲೆ ಇಂದ್ರ ಮತ್ತು ಚಂದ್ರರು ಸೇರಿ ಇತರ ಎಲ್ಲ ದೇವತೆಗಳ ಮೇಲೆ ಒಬ್ಬ ಪರಮೋಚ್ಚ ಸ್ವಾಮಿ ಮತ್ತು ನಿಯಂತ್ರಕನಿದ್ದಾನೆ. ಶರೀರದ ಅವಯವಗಳು ಕಣ್ಣುಗಳನ್ನು ನೋಡಲು ಆಗದೇ ಇರುವಂತೆಯೇ ಪ್ರತಿಯೊಬ್ಬನ ಹೃದಯದಲ್ಲಿ ಪರಮಾತ್ಮನಂತೆ ಇರುವ ಪರಮಪ್ರಭುವನ್ನು ಜೀವಿಗಳು ನೋಡಲಾರರು. ಇಂದ್ರಿಯಗಳಿಂದ, ಮನಸ್ಸಿನಿಂದ, ಪ್ರಾಣವಾಯುವಿನಿಂದ, ಹೃದ್ಗತ ವಿಚಾರಗಳಿಂದ ಅಥವಾ ಶಬ್ದೋಚ್ಚಾರದಿಂದ ಜೀವಿಗಳು ಪರಮಪ್ರಭುವಿನ ನೈಜ ಸ್ಥಿತಿಯನ್ನು ಕಂಡುಹಿಡಿಯಲಾರರು. ದೇವತೆಗಳಿಂದಲೂ ಕೂಡ ಪೂಜಿತರಾದ ವಿಷ್ಣುದೂತರು ವಿಷ್ಣುವಿನಂತೆಯೇ ಅದ್ಭುತ ದೈಹಿಕ ಲಕ್ಷಣಗಳನ್ನು ಹೊಂದಿದ್ದಾರೆ ಮತ್ತು ಅವರು ಕಾಣಲು ಸಿಗುವುದು ಬಹಳ ಅಪರೂಪ. ವಿಷ್ಣುದೂತರು ಭಗವದ್ಭಕ್ತರನ್ನು ಶತ್ರುಗಳ ಕೈಯಿಂದ, ಅಸೂಯಾಪರ ವ್ಯಕ್ತಿಗಳಿಂದ, ಯಮನ ಅಧಿಕಾರ ವ್ಯಾಪ್ತಿಯಿಂದ ಹಾಗೂ ನೈಸರ್ಗಿಕ ಕ್ಷೋಭೆಗಳಿಂದಲೂ ಕೂಡ ರಕ್ಷಿಸುತ್ತಾರೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನವೈ ವಿದುರ್ಋಷಯೋ ನಾಪಿ ದೇವ ನಾ ಸಿದ್ಧಮುಖ್ಯ ಅಸುರಾ ಮನುಷ್ಯ ಕುತೋನು ವಿದ್ಯಾಧರ ಚಾರಣಾದಯ. ನೈಜ ಧರ್ಮತತ್ವಗಳನ್ನು ದೇವೋತ್ತಮ ಪರಮಪುರುಷನು ವಿಧಿಸಿದ್ದಾನೆ. ಅತ್ಯುನ್ನತ ಲೋಕಗಳಲ್ಲಿರುವ ಮಹರ್ಷಿಗಳು ಸತ್ವಗುಣದಲ್ಲಿ ಸಂಪೂರ್ಣವಾಗಿ ಸ್ಥಿತರಾಗಿದ್ದರೂ ಸಹ ನೈಜ ಧರ್ಮತತ್ವಗಳನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ದೇವತೆಗಳಿಗೂ ಸಿದ್ಧಲೋಕಾಧಿಪತಿಗಳಿಗೂ ಸಾಧ್ಯವಾಗದು. ಅಸುರರು, ಸಾಮಾನ್ಯ ಮಾನವ ಜೀವಿಗಳು, ವಿದ್ಯಾಧರರು ಮತ್ತು ಚಾರಣರ ವಿಷಯವನ್ನು ಹೇಳುವುದೇನಿದೆ? ಸ್ವಯಂಭೂ ನಾರದ ಶಂಭೂ ಕುಮಾರ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವೈಯಾಸಕೀರ್ವಯಂ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಂ ಜ್ಞಾತ್ವಾಮೃತಮಶ್ನುತೆ. ಬ್ರಹ್ಮದೇವ, ನಾರದ, ಶಂಭು, 4 ಕುಮಾರರು, ಕಪಿಲದೇವ, ಸ್ವಯಂಭುವಮನು, ಪ್ರಹ್ಲಾದ ಮಹಾರಾಜ, ಜನಕ ಮಹಾರಾಜ, ಪಿತಾಮಹ ಭೀಷ್ಮ, ಬಲಿ ಮಹಾರಾಜ, ಶುಕದೇವ ಗೋಸ್ವಾಮಿಗಳು ಮತ್ತು ಸ್ವತಃ ಯಮಧರ್ಮರಾಜ ನೈಜ ಧರ್ಮತತ್ವಗಳನ್ನು ತಿಳಿದಿದ್ದಾರೆ. ಭಾಗವತ ಧರ್ಮವು ಪ್ರಕೃತಿ ಗುಣಗಳಿಂದ ಕಲುಷಿತಗೊಂಡಿಲ್ಲ. ಅದು ಬಹಳ ರಹಸ್ಯವಾದದ್ದು ಮತ್ತು ಸಾಮಾನ್ಯ ಮನುಷ್ಯರಿಗೆ ತಿಳಿದುಕೊಳ್ಳಲು ಬಹಳ ಕಷ್ಟವಾದುದು. ಆದರೆ ಅದೃಷ್ಟವಶದಿಂದ ಒಬ್ಬನು ಅದನ್ನು ಅರಿತುಕೊಳ್ಳುವ ಅವಕಾಶವನ್ನು ಪಡೆದರೆ ಅವನು ತಕ್ಷಣವೇ ಮುಕ್ತನಾಗುತ್ತಾನೆ ಮತ್ತು ಹೀಗೆ ಅವನು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಏತಾವನೇವ ಲೋಕೇಸ್ಮಿನ್ ಪುಂಸಾಂ ಧರ್ಮ ಪರಸ್ಮೃತಃ ಭಕ್ತಿಯೋಗೋ ಭಗವತಿ ತನ್ನಾಮಗ್ರಹಣಾದಿಭಿಃ. ಮಾನವ ಸಮಾಜದಲ್ಲಿರುವ ಜೀವಿಗಳಿಗೆ ಭಗವಂತನ ಪುಣ್ಯನಾಮದ ಜಪದಿಂದ ಪ್ರಾರಂಭವಾಗುವ ಭಕ್ತಿ ಸೇವೆಯು ಅಂತಿಮ ಧರ್ಮತತ್ವವಾಗಿದೆ. ನನ್ನ ಮಕ್ಕಳಂತೆಯೇ ಉತ್ತಮರಾದ ನನ್ನ ಪ್ರಿಯ ಸೇವಕರೇ, ಭಗವಂತನ ಪುಣ್ಯನಾಮೋಚ್ಚಾರಣೆಯು
ಅದೆಷ್ಟು ಮಹಿಮಾನ್ವಿತವಾದುದೆಂಬುದನ್ನು ನೋಡಿ. ಅತ್ಯಂತ ಪಾಪಿಷ್ಟನಾದ ಅಜಾಮಿಳನು ತಾನು ಭಗವಂತನ ಪುಣ್ಯನಾಮವನ್ನು ಉಚ್ಚರಿಸುತ್ತಿರುವುದನ್ನು ತಿಳಿಯದೆ ತನ್ನ ಮಗನನ್ನು ಕರೆಯಲು ಮಾತ್ರ ಉಚ್ಚರಿಸಿದನು. ಅಷ್ಟಾದರೂ ಭಗವಂತನ ಪುಣ್ಯನಾಮವನ್ನು ಉಚ್ಚರಿಸಿ ಅವನು ನಾರಾಯಣನನ್ನು ಸ್ಮರಿಸಿದನು. ಹೀಗೆ ಅವನು ಕೂಡಲೇ ಮೃತ್ಯುಪಾಶದಿಂದ ರಕ್ಷಿತನಾದನು. ಯಮರಾಜನು ಸ್ವತಃ ತನ್ನ ದೂತರಿಗೆ ಬೋಧಿಸಿರುವಂತಹ ಭಗವಂತನ ಪುಣ್ಯನಾಮೋಚ್ಚಾರಣೆಯ ಮಹಿಮೆಯನ್ನು ಕುರಿತಾಗಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.